Hey guys, Assalamu alaikum, namaste, welcome back to my channel Pettiness Around. This is your Safa Khan. Hope everyone is doing great. And those who are new to this channel, please do subscribe, show some love as you're showing. ಆಲ್ರೆಡಿ ಹಿಂಗೆ ಹೇಳಿದ್ನಲ್ಲ, ಭಾಳಷ್ಟು ವೀಡಿಯೋ ಕ್ಯಾಪ್ಚರಿಂಗಲ್ಲಿ ಆಮೇಲೆ ವ್ಲಾಗಿಂಗಲ್ಲಿ ನನ್ನ ತಮ್ಮ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಕೆಲವೊಂದು ನಾನು ಹೊರಗಿರ್ತೀನಿ, ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ನನ್ನ ಕೈಯಿಂದ ಶೂಟ್ ಮಾಡೋಕ್ಕಾಗಲ್ಲ ಅನ್ನೋದು ಈಸ್ ಟೇಕಿಂಗ್. ಆ್ಯಂಡ್ ನಾವು ದ ವಿಡಿಯೋ ಕಮ್ಮಿಂಗ್ ಈಸ್ ಅಬೌಟ್ ದ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಹೈಲೈಟ್ಸ್ ಬಗ್ಗೆ ಕವರ್ ಮಾಡಿದ್ದಾನೆ. ಬೇರೆ ಏನೇನೋ ತೋರಿಸಿದ್ದಾನೆ, ಅವನು ಮಮ್ಮಿ ಏನೇನೋ ಮಾಡಿದ್ದಾರೆ ಮನೆಯಲ್ಲಿ ಅನ್ನೋದು. ಸೊ ಹ್ಯಾವ್ ಅ ಲುಕ್. ಆ್ಯಂಡ್ ಅನಸ್ ಕ್ಯಾಪ್ಚರ್ ಮಾಡ್ತಿರೋದು ಅನ್ನೋದ್ರಿಂದ ಒಂದು ವಿಷಯ ನೆನಪಾಯಿತು. ಅವನಿಗೆ ನನಗಿಂತ ಜಾಸ್ತಿ ಫ್ಯಾನ್ ಫಾಲೋವಿಂಗ್ಸ್ ಇದ್ದಾರೆ. ದ ಪೀಪಲ್ ಅರೌಂಡ್ ಹ್ಯಾವ್ ಲೈಕ್ ಅನಸು 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 ಅಂತ ಅಂದು. ಸೊ ಅಟ್ಲೀಸ್ಟ್ ಹೀ ಈಸ್ ಆಲ್ಸೋ ಗೇನಿಂಗ್ ದ ವೈಬ್ ಆ್ಯಂಡ್ ದ ಫೇಮ್. Let's see what has. Hi and welcome to the new vlog of today. Today is a very special day to all of the Indian cricket fans because ivattu India versus Pakistan historical match ide. So we are waiting for the national anthem to begin. Toss Pakistan geddidare and then they have choose to ball first. So here the players ಎಲ್ಲ ನೋಡಿ ಒಳಗಡೆ ಬರ್ತಿದ್ದಾರೆ. And let's wait for the national anthem. Here the national anthem and the pride of their country, Pakistan's national anthem is being played. Let's hope for India's national anthem also. Here's now the time for the national anthem of India. ಎರಡು ಟೀಮಿಂದು ನ್ಯಾಷನಲ್ ಆ್ಯಂಥಮ್ ಈಗ ಆಗಿದೆ. ವೆರಿ ಮಚ್ ಪ್ಯಾಟ್ರಿಯಾಟಿಕ್ ಫೀಲ್ ಟು ಆಲ್ ದ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಆ್ಯಂಡ್ ಆಲ್ಸೋ ದ ಇಂಡಿಯನ್ಸ್ ವೆನ್ ದ ನ್ಯಾಷನಲ್ ಆ್ಯಂಥಮ್ ವಿಲ್ ಬಿ ಬೀಯಿಂಗ್ ಪ್ಲೇಡ್ ಇನ್ ಸಮ್ ಟೈಮ್. ಲೆಟ್ಸ್ ಹೋಪ್ ಆ್ಯಂಡ್ ವಿಲ್ ಚಿಯರ್ ಟು ಇಂಡಿಯಾ ಆ್ಯಂಡ್ ಹೋಪ್ ದ ಇಂಡಿಯಾ ವಿಲ್ ವಿನ್ ದಿಸ್ ಮ್ಯಾಚ್. ಕಮ್ ಆನ್ ಇಂಡಿಯಾ. ಆ್ಯಂಡ್ ಇವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ 10 ಮಿನಿಟ್ಸ್, ಇನ್ನೂ 7 ಮಿನಿಟ್ಸ್ ಇದೆ. 7 ಮಿನಿಟ್ಸಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ಸ್ ಹೋಪ್ ದ ಇಂಡಿಯಾ ವಿನ್. ಹಿಯರ್ ಆರ್ ಓಪನರ್ಸ್ ಆರ್ ರೆಡಿ ಫಾರ್ ದ ಮ್ಯಾಚ್. ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ. ಲೆಟ್ಸ್ ಹೋಪ್ ಇಂಡಿಯಾ ವಿನ್ಸ್ ದಿಸ್ ಮ್ಯಾಚ್. ಕಮ್ ಆನ್. ಟೆಲ್ ಮಿ ಇನ್ ದ ಕಮೆಂಟ್ಸ್ ದಟ್ ಹೌ ಎಕ್ಸೈಟೆಡ್ ಯು ಆರ್ to see this match and how happy you will be to see India win this match. So Rohit Sharma has started with a 6 and let's hope he plays well in this match and India will win this match and also this World Cup. Last World Cup unfortunately we lost the final. Let's hope the revenge will be taken this time. There's a little ರೈನ್ ಡಿಲೇ ಇನ್ ದ ಮ್ಯಾಚ್. ಮಳೆ ಬಂದಿದೆ ಸ್ವಲ್ಪ. ಸೊ ಹಾಗಾಗಿ ಮ್ಯಾಚ್ ಸ್ಟಾಪ್ ಆಗಿದೆ. ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೋ ನೋಡೋಣ. ಇವಾಗ ನಿಂತಿದೆ ಅನಿಸುತ್ತೆ ಮಳೆಯಲ್ಲಿ ನ್ಯೂಯಾರ್ಕಲ್ಲಿ. ಹೋಪ್ ಇಂಡಿಯಾ ವಿನ್ಸ್ ದಿಸ್ ಮ್ಯಾಚ್ ಆ್ಯಂಡ್ ಆಲ್ವೇಸ್ ಇಂಡಿಯಾಗೆ ಸಪೋರ್ಟ್ ಮಾಡೋಣ. ಕೊಹ್ಲಿ ಮತ್ತು ರೋಹಿತ್ ಹೆಂಗೆ ಆಡ್ತಾರೆ ಅಂತ ನೋಡೋಣ. ಕಮ್ ಆನ್. ಇಲ್ಲಿ ವಿರಾಟ್ ಕೊಹ್ಲಿ ಫಸ್ಟ್ ಬಾಲ್ 4 ಹೊಡೆದು ನೆಕ್ಸ್ಟ್ ಬಾಲ್ 4 ರನ್ಸ್ಗೆ ಔಟ್ ಆಗಿಬಿಟ್ಟಿದ್ದಾರೆ. Rishabh Pant is batting now. Let's see how he takes India to the reachable target. Let's all hope that India bats well in this innings. By the way, it's a wide here. But Kohli out agbardiತ್ತು. If he would play it there, then the results would be different, I think so. ಇಲ್ಲಿ ಊಟ ಮಾಡ್ತೀನಿ ನಾನು. ಎಗ್ ರೈಸ್, ಎಂಜಾಯಿಂಗ್ ಎಗ್ ರೈಸ್ ವಿತ್ ದ ಮ್ಯಾಚ್ ಇನ್ ಫ್ರಂಟ್. 2 ವಿಕೆಟ್ಸ್ ಹೋಗಿದೆ. ಕೊಹ್ಲಿ ಮತ್ತು ರೋಹಿತ್ ಇಬ್ಬರು ಓಪನರ್ಸ್ ಔಟ್ ಆಗಿದ್ದಾರೆ. ಈಗ ಅಕ್ಷರ್ ಪಟೇಲ್ ಆ್ಯಂಡ್ ರಿಷಬ್ ಪಂತ್ ಇಸ್ ಆನ್ ದ ಸ್ಕ್ರೀಸ್. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್. ಸೊ ನಿನ್ನೆ ವ್ಲಾಗ್ ಏನು ಮಾಡಿದ್ದೆ ಅದು ನೈಟ್ ಮರ್ತುಬಿಟ್ಟೆ ಕ್ಲೋಸ್ ಮಾಡೋದು. ಸೊ ಬೆಳಗ್ಗೆ ಎದ್ದಿದ್ದೀನಿ. ಬೆಳಗ್ಗೆ ಎದ್ದು ಹೊರಗೆ ಬಂದರೆ ನೋಡಿ ಎಷ್ಟು ಫುಲ್ಲು ಕ್ಲೌಡ್ಸ್ ಎಲ್ಲ ಬಂದಿದೆ.
ಇವಾಗ ಮಳೆ ಬರೋ ಥರ ಇದೆ, ಮೇಲೆ ಇದೆ ಫುಲ್ ಕ್ಲೌಡ್ಸ್ ಎಲ್ಲ. ಸ್ವಲ್ಪ ಹೊತ್ತರಲ್ಲಿ ಮಳೆ ಬರುತ್ತೆ ನೋಡಿ, ಈಗ ಮಳೆ ಬರುತ್ತೆ ಎಲ್ಲ. ಪ್ಲ್ಯಾಂಟ್ಸ್ ಎಲ್ಲ ನೋಡಿ, ತುಂಬ ದಿನ ಆಯಿತು ನೀರು ಹಾಕಿ, ಮಳೆಯಿಂದ ಇದೇ ಆಗ್ತಿದೆ. ಸೊ ಅಮ್ಮ ತಿಂಡಿಗೆ ಪ್ರಿಪೇರ್ ಮಾಡ್ತಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಕ್ಯಾ ಬನಾ ರही? ये भिंडी क्या क्या डालनी है इसमें? प्याज, टमाटर, हरा मिर्चा, लाल प्याज, ಆನಿಯನ್, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, गरम मसाला, ರೆಡ್ ಚಿಲ್ಲಿ, ಗರಂ ಮಸಾಲ, हल्दी, नमक, टमाटो, सॉल्ट और क्या, हल्दी और ಮತ್ತು टमाटो, ಟೊಮಾಟೊ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಕೊರಿಯಂಡರ್ ಲೀವ್ಸ್ ಕಟ್ ಮಾಡಿದ್ದಾರೆ. ಬೆಂಡೆನ ಇವಾಗ ಬೆಂಡೆಕಾಯಿನ ರೋಸ್ಟ್ ಮಾಡ್ಕೊಂಡು ಫಸ್ಟ್ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅದಾದಮೇಲೆ ಇದೆಲ್ಲ ಮಸಾಲ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಇಲ್ಲಿ ಹಾಕಬೇಕು ಅಲ್ವಾ? ಹ್ಞೂ, ಕರೆಕ್ಟ್. ನೋಡಿ ಎಷ್ಟು ಚೆನ್ನಾಗಿ ಪ್ರೆಡಿಕ್ಟ್ ಮಾಡ್ತೀನಿ. ಫುಲ್ ಮಿಕ್ಸ್ ಮಾಡಿ. ಆ್ಯಂಡ್ ನೆನ್ನೆ ಫುಲ್ ಇಂಟ್ರೆಸ್ಟಿಂಗ್ ಥ್ರಿಲ್ಲಿಂಗ್ ಮ್ಯಾಚ್ ಆಗಿತ್ತು. ಲಾಸ್ಟ್ ಓವರಲ್ಲಿ 20 ರನ್ಸ್ ಏನೋ ಬೇಕಾಗಿತ್ತು. ನಸೀಮ್ ಶಾ ಬಂದು 2 ಸಿಕ್ಸ್ ಹೊಡೆದ್ರು. ಅದಾದಮೇಲೆ ಸಮ್ಹೌ ಹರ್ಷದೀಪ್ ಸಿಂಗ್ ಕಂಟ್ರೋಲ್ ಮಾಡಿದ್ದಾರೆ. ಸೊ ಇಂಡಿಯಾ ಗೆದ್ದಿದ್ದಾರೆ ನಿನ್ನೆ. ಬಟ್ ಬ್ಯಾಟಿಂಗ್ ಅಷ್ಟು ಚೆನ್ನಾಗಿ ಯಾರೂ ಮಾಡಲಿಲ್ಲ, ರಿಷಬ್ ಪಂತ್ ಒಬ್ಬರು ಬಿಟ್ಟು. ऐसा करना था, फोन डाउन करना था, साउंड से भी क्या करना. ಪುನಃ ಇಂಟರ್ನ್ಯಾಷನಲ್ ಪ್ಲೇಯರ್, ಅವನಿಗೆ ಈ ಕರಿಯ ಹೆಸರು ಭಿಂಡಿ ಮಸಾಲ ಅಂತ. ಗೊತ್ತಾಯ್ತಾ? ಇಷ್ಟ ಪ್ರೊಸೀಜರ್, ಈಸಿ ಪೀಸಿ. ನೀವು ಮಾಡ್ಬೋದು, ಬಟ್ ನಾನು ಮಾಡೋಕ್ಕೆ ಬರಲ್ಲ. ನೀವು ಈಸಿಯಾಗಿ ನೋಡ್ಕೊಂಡ್ರಿ ಎಲ್ಲ ಮಾಡ್ಬೋದು. ಈಗ ನೆಕ್ಸ್ಟ್ ಚಪಾತಿ ಮಾಡೋದು ಅಷ್ಟೇ, ಮುಗೀತು, ಫಿನಿಶ್ ಪ್ರೊಸೀಜರ್. ವಿ ಹ್ಯಾವ್ ಚಪಾತಿ ಆ್ಯಂಡ್ ಕ್ಯಾಸ ಆ್ಯಂಡ್ ಬೆಂಡೆಕಾಯಿ ಪಲ್ಯ. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ಐ ಈಟ್ ಚಪಾತಿ ವಿತ್ ಉಪ್ಪಿನಕಾಯಿ, ಅದಕ್ಕೆ ಉಪ್ಪಿನಕಾಯಿನ ಹಾಕ್ಕೊಂಡಿದ್ದೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್. ಬಾಯ್. ನೋ ದೃಷ್ಟಿ, ನೋ ನಜರ್. It was all about the India-Pakistan match highlights, I can say. And finally ನಾವು ಗೆದ್ವಿ. It was not so kind of hype match. ಫಸ್ಟಿಗೆ ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಔಟ್ ಆದರು, ಬಟ್ ದ ಮೌಲಿಂಗ್ ವಾಸ್ ಸೋ ಗುಡ್. ಹೋಪ್ ಎವ್ರಿ ಒನ್ ನೋಡಿರ್ತೀರ ಮ್ಯಾಚ್. ಆ್ಯಂಡ್ ಹೌ ವಾಸ್ ದ ಮ್ಯಾಚ್ ಅನ್ನೋದು ಇಫ್ ಪಾಸಿಬಲ್ ಕಮೆಂಟ್ ಮಾಡಿ ತಿಳಿಸಿ. Until my next vlog, love is